ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಾವು ನಿಮಗೆ ಮನೆಯಲ್ಲೇ ಮಾಡುವಂಥ ಕಬಾಬ್ ಪೌಡರ್ನ ತೋರಿಸ್ತಾ ಇದ್ದೀವಿ. ಸೊ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ನಾವಿಲ್ಲಿ ಹುರ್ಗಡ್ಲೆನ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀವಿ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿರೋದಷ್ಟೇ. ಇದು ಕಾರ್ನ್ಫ್ಲೋರು, ಮೈದಾ ಹಿಟ್ಟು, ಕಲ್ಲುಪ್ಪು ಒಂದು ಸ್ವಲ್ಪ ಹುರ್ಕೊಂಡಿರೋದು, ಮತ್ತು ಇದು ಗರಂ ಮಸಾಲ. ಈ ಗರಂ ಮಸಾಲ ಪ್ರೀವಿಯಸ್ ವೀಡಿಯೋನಲ್ಲಿ ನಾವು ಆಲ್ರೆಡಿ ತೋರಿಸಿದ್ದೀವಿ ಹೇಗೆ ಮಾಡೋದು ಅಂತ. ಆ ವಿಡಿಯೋನ ರೆಫರ್ ಮಾಡ್ಕೊಳ್ಳಿ. ಮತ್ತು ನಾವಿಲ್ಲಿ ಯಾವುದೇ ಥರ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ತಾ ಇಲ್ಲ. ಬ್ಯಾಡ್ಗೆ ಮೆಣಸಿನ್ಕಾಯಿನ ಬೆಚ್ಚಗೆ ಮಾಡಿಬಿಟ್ಟು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟನ್ನು ನಾವಿವಾಗ ಪೌಡರ್ ಮಾಡಿ ಇಟ್ಕೊಳ್ತೀವಿ. ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೀನಿ. ಸೊ ಮೆಣಸಿನ್ಕಾಯಿನ ಮತ್ತು ಕಡಲೆನ ನಾವು ಬ್ಲೆಂಡರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ. ಇದನ್ನು ಫೈನ್ ಪೌಡರ್ ಮಾಡ್ಕೋಬೇಕು. ಸೊ ನಾನು ಆಗಲೇ ಹೇಳ್ದಂಗೆ ಕಡಲೆ ಮತ್ತು ಮೆಣಸಿನ್ಕಾಯಿನ ಪೌಡ್ರ್ ಹುರ್ಗಡ್ಲೆ ಮತ್ತು ಮೆಣಸಿನ್ಕಾಯಿನ ಪೌಡ್ರ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹುರಿದಿರೋಂಥ ಕಲ್ಲು ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ಮತ್ತು ನಾವು ಪ್ರೀವಿಯಸ್ ವೀಡಿಯೋನಲ್ಲಿ ತೋರಿಸಿದಂಥ ಗರಂ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀವಿ. ಅದೇ ರೀತಿ ಕಾರ್ನ್ಫ್ಲೋರು, ಮೈದಾ ಹಿಟ್ಟು. ಸೊ ಇದೆಲ್ಲನೂ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಂಬರ್ತೀವಿ. ಸೊ ನೋಡಿ, ನಿಮಗೆ ಕಬಾಬ್ ಪೌಡರ್ ರೆಡಿ ಆಗಿದೆ. ಈ ಕಬಾಬ್ ಪೌಡರು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಎಳ್ಳು ಹಾಕಿ ಮ್ಯಾರಿನೇಟ್ ಮಾಡಿಕೊಂಡು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಬೋದು. ಆಗ ಬೇಕಿದ್ರೆ ನೀವು ಉಪ್ಪು ಟೇಸ್ಟ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನಿಮ್ಮ ಉಪ್ಪಿನ ಅದಕ್ಕೆ ನೀವು ಹಾಕೋಬೋದು, ಮೆಣಸಿನ್ಕಾಯಿ ಉಪ್ಪಿನ ಅದಕ್ಕೆ. ಇದರಲ್ಲಿ ಆಲ್ರೆಡಿ ನಾವು ಗರಂ ಮಸಾಲದಲ್ಲೂ ಚಿಲ್ಲಿ ಇರುತ್ತೆ ಮತ್ತು ಅಡಿಷ್ನಲ್ ಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ಅಗತ್ಯತೆ ಇರೋದಿಲ್ಲ. ನೋಡಿಕೊಂಡು ನಿಮಗೆ ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ನೀವು ಹಾಕೋಬೋದು. ಸೊ ಇದು ಈಸಿ ರೆಸಿಪಿ, ಮನೆಯಲ್ಲೇ ಮಾಡ್ಕೊಬೋದು, ಸ್ಟೋರ್ ಮಾಡ್ಕೊಬೋದು. ನೀವು ಆಲ್ಮೋಸ್ಟ್ 3 to 4 ಮಂತ್ಸ್ನ ಮನೆಯಲ್ಲೇ ಇಟ್ಕೊಂಡು ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.